ನಮಸ್ಕಾರ ಸ್ನೇಹಿತರ, ರೈತರಿಗೆ ಒಂದು ಶುಭ ಸುದ್ದಿ ಆದ್ರೆ ಇದೆ. ಈ ಒಂದು ಶುಭ ಸುದ್ದಿ ಏನು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ರೈತರು ವಿಡಿಯೋ ಕೊನೆವರೆಗೂ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಮತ್ತೆ ನಿಮ್ಮೆಲ್ಲರಿಗೂ ಇದೊಂದು ಗುಡ್ ನ್ಯೂಸ್ ವಿಡಿಯೋ ಆಗಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೋಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ರೈತರಿಗೆ ಬಂದಿರುವಂತಹ ಒಂದು ಶುಭ ಸುದ್ದಿ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇದು ಎಲ್ಲ ಒಂದು ರೈತರಿಗೂ ಬಂದಿರುವಂತಹ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಕೋಬಹುದು. ನೋಡಿ, ಇದು ಏನಪ್ಪ ಬಂದಿರುವಂತಹ ಒಂದು ಶುಭ ಸುದ್ದಿ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಗೆ ಬರ ಪರಿಹಾರ ಹಣ ಏನ್ ಮಾಡಿದ್ರು ಅಂದ್ರೆ 2 ಕಂತಲ್ಲೇ ಹಣ ಆದ್ರೆ ಜಮಾ ಮಾಡಿದ್ರು. ನಿಮ್ಗೆ ಮೊದಲನೇ ಕಂತಿನಲ್ಲಿ 2,000 ಹಣ ಆದ್ರೆ ಜಮಾ ಮಾಡಿದ್ರು. ಬರ ಪರಿಹಾರ ಹಣ ಮೊದಲನೇ ಕಂತು 2,000 ಹಣ ಆದ್ರೆ ನಿಮ್ಗೆ ಜಮಾ ಮಾಡಿದ್ರು. ಮತ್ತೆ ನಿಮ್ಗೆ ಬರ ಪರಿಹಾರ ಹಣ 2ನೇ ಕಂತು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಜಮೀನಿನ ಆಧಾರದ ಮೇಲೆ ಆದ್ರೆ ಜಮಾ ಮಾಡಿದ್ರು. ನೀವು ಸಣ್ಣ ರೈತರ ದೊಡ್ಡ ರೈತರ ಅನ್ನುವಂತಹ ಒಂದು ಜಮೀನಿನ ಆಧಾರದ ಮೇಲೆ ನಿಮ್ಗೆ ಹಣ ಆದ್ರೆ ಜಮಾ ಮಾಡಿದ್ರು. ಈಗ ರೈತರಿಗೆ ಬಂದಿರುವಂತಹ ಒಂದು ಶುಭ ಸುದ್ದಿ ಏನಪ್ಪಾ ಅಂತ ನೀವು ಕೇಳೋದಾದ್ರೆ, ಈಗ ರೈತರಿಗೆ ಬರ್ತಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ನಿಮ್ಗೆ ಬರ ಪರಿಹಾರ ಹಣ ಬಂದ್ಬಿಟ್ಟು 3ನೇ ಕಂತಿನ ಬರ ಪರಿಹಾರ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಇಲ್ಲಿ 3ನೇ ಕಂತಿನ ಬರ ಪರಿಹಾರ ಹಣ ಆದ್ರೆ ರೈತರಿಗೆ ಜಮಾ ಮಾಡ್ತಿದ್ದಾರೆ. ಹಾಗಾದ್ರೆ ಇದು ಎಲ್ಲಾ ರೈತರಿಗೂ ಹಣ ಜಮಾ ಮಾಡ್ತಿದಾರ ಅಂತ ನೀವು ಕೇಳೋದಾದ್ರೆ, ನೋಡಿ, ಈಗಾಗಲೇ ಕೆಲವರಿಗೆ ರೈತರಿಗೆ 3,000 ಹಣ ಆದ್ರೆ ಜಮಾ ಆಗಿದೆ ಬರ ಪರಿಹಾರ ಹಣ. ಇದು ಯಾವ ರೈತರಿಗೆ ಹಣ ಜಮಾ ಮಾಡ್ತಿದ್ದಾರೆ ಅಂದ್ರೆ, ಎಲ್ಲಾ ರೈತರಿಗೆ ಹಣ ಜಮಾ ಮಾಡ್ತಿಲ್ಲ. ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಮಾತ್ರ 3,000 ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಣ ಜಮಾ ಮಾಡ್ತಿದ್ದಾರೆ. ನಿಮ್ಗೆ ಈಗಾಗಲೇ ಹಣ ಆದ್ರೆ ಜಮಾ ಆಗಿರ್ಬೋದು. ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡಿ, ನಿಮಗ್ ಕೂಡ ಹಣ ಆದ್ರೆ ಜಮಾ ಆಗಿರ್ಬೋದು. ನೀವು ಹಾಗಾದ್ರೆ ಕೇಳ್ಬೋದು, ಈಗಾದ್ರೆ ಹಣ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಏನು ಅನ್ನುವಂತಹ ಡೌಟ್ಸ್ ಆದ್ರೆ ನಿಮ್ಮೆಲ್ಲರಿಗೂ ಇರುತ್ತೆ. ನಿಮ್ಗೆ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ಫಸ್ಟ್ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಏನು ಹಣ ಜಮಾ ಆಗಿದೆಯಾ ಇಲ್ಲ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾನು ಮುಂದಿನ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಮೊದಲು ನಿಮಗೆ ಇದು ಹಣ ಜಮಾ ಆಗಿದೆಯಾ ಇಲ್ಲ ಅಂತ ಕಾಮೆಂಟ್ ಮಾಡಿ. ಬರ ಪರಿಹಾರ 3ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಕುರಿತು ನೀವೇನಾದ್ರೂ ವೇಟ್ ಮಾಡ್ತಿದ್ರೆ, ನಿಮ್ಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನು ಕೂಡ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ನಾನು ನಿಮ್ಗೆ ಮುಂದಿನ ವಿಡಿಯೋಸ್ ಎಲ್ಲ ಆದ್ರೆ ತಿಳಿಸ್ತೀನಿ, ಎಷ್ಟು ಜನರಿಗೆ ಹಣ ಬರ್ತಿದೆ, ಎಷ್ಟು ಜನರಿಗೆ ಹಣ ಬರ್ತಿಲ್ಲ ಅನ್ನುವಂಥದ್ದಾದ್ರೆ ತಿಳಿಸ್ತೀನಿ.